ಬೆಂಗಳೂರು ಜನರ ನಿದ್ದೆ ಕೆಡಿಸಿದ್ದ ಮೋಸ್ಟ್ ವಾಂಟೆಡ್ ಗ್ಯಾಂಗ್ ಅನ್ನ ವಿಜಯನಗರ ಪೊಲೀಸರು ಬಂಧಿಸಿದ್ದಾರೆ. ದಕ್ಷಿಣ ಭಾರತದ ಮೋಸ್ಟ್ ವಾಂಟೆಡ್ ತಿರುಚಿ ರಾಮ್ಜಿ ಗ್ಯಾಂಗ್ನ ಲೀಡರ್ ಜೈಶೀಲ್ನನ್ನ ಬಂಧಿಸಿದ್ದಾರೆ. ತಂದೆ ಜೈಶೀಲ್ನ ಮತ್ತು ಪುತ್ರ ದೀನ್ ದಯಾಳ್ ಈ ಗ್ಯಾಂಗ್ ನಡೆಸ್ತಾ ಇದ್ರು. ಪೊಲೀಸರು ಜೈಶೀಲನ್ನ ಬಂಧಿಸಿದ್ದು ದೀನ್ ದಯಾಳ್ಗೆ ಹುಡುಕಾಟ ನಡೆಸ್ತಾ ಇದ್ದಾರೆ. ಈ ಖತರ್ನಾಕ್ ಆರೋಪಿಗಳು ಹೈ ಎಂಡ್ ಕಾರುಗಳನ್ನೇ ಟಾರ್ಗೆಟ್ ಮಾಡಿ ಕ್ಷಣಾರ್ಧದಲ್ಲೇ ಗಾಜನ್ನ ಪುಡಿಗಟ್ಟಿ ಕಳ್ಳತನ ಮಾಡ್ತಾ ಇದ್ರು. ಈ ಗ್ಯಾಂಗ್ ಮೇಲೆ 8ಕ್ಕೂ ಹೆಚ್ಚು ಪ್ರಕರಣಗಳಿವೆ. ಕದ್ದ ವಸ್ತುಗಳನ್ನ ತಮಿಳುನಾಡಿಗೆ ಕೊಂಡೊಯ್ದು ಚೆನ್ನೈನಲ್ಲಿ ಮಾರಾಟ ಮಾಡ್ತಾ ಇದ್ರು. ಅಕ್ರಮವಾಗಿ ಗೋ ಸಾಗಣೆ ಮಾಡ್ತಾ ಇದ್ದ ವಾಹನದ ಮೇಲೆ ಹಿಂದೂ ಸಂಘಟನೆ ಕಾರ್ಯಕರ್ತರು ದಾಳಿ ನಡೆಸಿದ್ದಾರೆ. ಹಾಸನದ ಹಿರೇಸಾವೆಯಿಂದ ಬೆಂಗಳೂರಿನ ಗೋರಿಪಾಳ್ಯಕ್ಕೆ ಗೋವುಗಳನ್ನು ಸಾಗಿಸ್ತಾ ಇದ್ರು. 2 ಪಿಕಪ್ ವಾಹನದಲ್ಲಿ 16 ಜಾನುವಾರುಗಳನ್ನು ಸಾಗಾಟ ಮಾಡುವ ವೇಳೆ ದಾಳಿ ನಡೆಸಿದ್ದಾರೆ. ಗೋವುಗಳನ್ನು ರಕ್ಷಿಸಿ ಹಿಂದೂ ಕಾರ್ಯಕರ್ತರು ಹೊಸೂರು ಬಂಡಿಯಲ್ಲಿರುವ ಶ್ರೀಕೃಷ್ಣ ಗೋಶಾಲೆಗೆ ನೀಡಿದ್ದಾರೆ. ಹಿರೇಸಾವೆಯ ಅರುಣ್ ಎಂಬಾತನಿಂದ ಕಸಾಯಿಖಾನೆಗೆ ಗೋ ಸರಬರಾಜು ಮಾಡ್ತಾ ಇರುವ ಆರೋಪ ಕೇಳಿಬಂದಿದೆ. ಘಟನೆ ಸಂಬಂಧ ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಸಾಮಾನ್ಯ ಭಕ್ತಿಯಂತೆ ಹಾಸನ ಡಿಸಿ ಲತಾ ಕುಮಾರಿ ಸರತಿ ಸಾಲಿನಲ್ಲಿ ನಿಂತು ಹಾಸನಾಂಬೆ ದರ್ಶನ ಪಡೆದಿದ್ದಾರೆ. 3 ಗಂಟೆ ಸಾಮಾನ್ಯ ಸರತಿ ಸಾಲಿನಲ್ಲಿ ನಡೆದು ಬಂದೇ ಡಿಸಿ ದರ್ಶನ ಪಡೆದ್ರು. ಸಂತೆಪೇಟೆ ಧರ್ಮದರ್ಶನ ಸಾಲಿನಲ್ಲಿ ಎಂಟ್ರಿಯಾಗಿ ಜಿಗ್ಜಾಗ್ ಕ್ಯೂನಲ್ಲಿ ಬಂದ್ರು. ಧರ್ಮದರ್ಶನ ಸರತಿ ಸಾಲಲ್ಲಿ ಶುಚಿತ್ವ ವ್ಯವಸ್ಥೆಯ ಬಗ್ಗೆಯೂ ಪರಿಶೀಲಿಸಿದ್ರು. ಧರ್ಮದರ್ಶನ ಸರತಿ ಸಾಲಿನ ಜನರನ್ನ ಮಾತಾಡಿಸಿ ಅವರ ಅಭಿಪ್ರಾಯ ಸಂಗ್ರಹ ಮಾಡಿದ್ರು. ಕಾಲೇಜು ಅವಧಿಯಲ್ಲಿ ಪಾಠ ಕೇಳೋದು ಬಿಟ್ಟು ವಿದ್ಯಾರ್ಥಿಗಳು ಗಾರೆ ಕೆಲಸ ಮಾಡಿದ್ದಾರೆ. ಕೋಲಾರ ನಗರದ ಸರ್ಕಾರಿ ಐಟಿಐ ಕಾಲೇಜಿನ ಆಡಳಿತ ಸಿಬ್ಬಂದಿಗಳು ವಿದ್ಯಾರ್ಥಿಗಳನ್ನ ಗಾರೆ ಕೆಲಸಕ್ಕೆ ಬಳಸಿಕೊಂಡು ಬೇಜವಾಬ್ದಾರಿ ತೋರಿದ್ದಾರೆ. ಪರೀಕ್ಷೆಯಲ್ಲಿ ಉತ್ತೀರ್ಣ ಆಗೋದಕ್ಕೆ ಸಹಾಯ ಮಾಡ್ತೀವಿ ಅಂತ ವಿದ್ಯಾರ್ಥಿಗಳಿಗೆ ಆಸೆ ತೋರಿಸಿ ಗಾರೆ ಕೆಲಸ ಮಾಡಿಸಿರುವ ಆರೋಪ ಕೇಳಿಬಂದಿದೆ. ಕಾಲೇಜಿನ ಶಿಕ್ಷಕರು ಪಾಠ ಮಾಡೋದು ಬಿಟ್ಟು ಟೈಮ್ ಪಾಸ್ ಮಾಡ್ತಾ ಇರುವಂತದ್ದು ಕೂಡ ಕಂಡುಬಂತು. ಬೆಂಗಳೂರಿನಲ್ಲಿ ಡ್ರಗ್ಸ್ ಮಾರಾಟ ಮಾಡ್ತಾ ಇದ್ದ ವಿದೇಶಿ ಜೋಡಿಯನ್ನ ಪೊಲೀಸರು ಬಂಧಿಸಿದ್ದಾರೆ. ಚಿನ್ಯಾಡು ಸ್ಯಾಮ್ಯುಯಲ್ ಕ್ಯುಕಿರಿಜಾ ಟೋಪಿಸ್ವಾ ಬಂಧಿತರು. ನೈಜೀರಿಯಾದಿಂದ 2011ಕ್ಕೂ ಮುಂಚೆಯೇ ಬಂದು ಬೆಂಗಳೂರಿನಲ್ಲಿ ಅಕ್ರಮವಾಗಿ ನೆಲೆಸಿದ್ರು. ನಕಲಿ ಪಾಸ್ಪೋರ್ಟ್ ವೀಸಾ ಬಳಸಿ ಸಿಲಿಕಾನ್ ಸಿಟಿಯಲ್ಲಿ ನೆಲೆಸಿದ್ರು. ಐಟಿ ಉದ್ಯೋಗಿಗಳು ಸ್ಥಳೀಯರನ್ನ ಟಾರ್ಗೆಟ್ ಮಾಡಿ ಡ್ರಗ್ಸ್ ಸರಬರಾಜು ಮಾಡ್ತಾ ಇದ್ರು. ಬೈಕ್ನಲ್ಲಿ ಡ್ರಗ್ ಮಾರಾಟ ಮಾಡುವ ವೇಳೆ ಪೊಲೀಸರು ದಾಳಿ ನಡೆಸಿದ್ದಾರೆ. ಬಂಧಿತರಿಂದ 2.15 ಕೋಟಿ ಮೌಲ್ಯದ 43 ಗ್ರಾಂ ಕೊಕೇನ್, 490 ಗ್ರಾಂ ಎಂಡಿಎಂಎ ಹಾಗೂ ಬೈಕ್ ಅನ್ನ ಸೀಸ್ ಮಾಡಿದ್ದಾರೆ. ಹಿಂದೂ ಸ್ವಾಮಿಗಳ ಹೆಸರಲ್ಲಿ ಪೂಜೆ ಮಾಡಿ ಚಿನ್ನ ಎಗರಿಸಿದ್ದ ಖತರ್ನಾಕ್ ಆಸಾಮಿಯನ್ನ ಪೊಲೀಸರು ಬಂಧಿಸಿದ್ದಾರೆ. ಹುಳಿಮಾವು ಪೊಲೀಸರು ದಾದಾಪೀರ್ ಎಂಬಾತನನ್ನ ಬಂಧಿಸಿದ್ದಾರೆ. ಬಂಧಿತನಿಂದ 53 ಲಕ್ಷ ಮೌಲ್ಯದ 485 ಗ್ರಾಂ ಚಿನ್ನಾಭರಣ ವಶಕ್ಕೆ ಪಡೆದಿದ್ದಾರೆ. ಈತ ಹಿಂದೂ ಹೆಸರುಗಳನ್ನ ಬಳಸಿ ಸ್ವಾಮೀಜಿ ವೇಷ ಹಾಕಿದ್ದ. ತನ್ನ ಹೆಸರು ನಾರಾಯಣ ವೆಂಕಟರಮಣ ಅಂತ ಜನರನ್ನ ಯಾಮಾರಿಸಿದ್ದ. ನಿಮ್ಗೆ ಮಾಟ ಮಾಡಿಸಿದ್ದಾರೆ, ಮಾಟ ಮಂತ್ರ ಮಾಡಿದ್ದನ್ನ ಪರಿಹಾರ ಮಾಡಿಸ್ತೀನಿ ಅಂತ ಜನರನ್ನ ನಂಬಿಸಿ ಪೂಜೆ ಮಾಡ್ತಾ ಇದ್ದ. ಪೂಜೆ ಮಾಡ್ತಾ ಇರುವಾಗಲೇ ಚಿನ್ನ ಎಗರಿಸಿ ಎಸ್ಕೇಪ್ ಆಗ್ತಾ ಇದ್ದ. ಪ್ರಕರಣ ದಾಖಲಿಸಿಕೊಂಡಿದ್ದ ಪೊಲೀಸರು ಆರೋಪಿಯನ್ನ ಬಂಧಿಸಿದ್ದಾರೆ. ನಾಳೆಯಿಂದ ಸಾರಿಗೆ ನೌಕರರ ಉಪವಾಸ ಸತ್ಯಾಗ್ರಹ ನಡೆಯಲಿದೆ. ಇಂದು ನಡೆಯಬೇಕಿದ್ದ ಸಂಧಾನ ಸಭೆ ಮುಂದೂಡಿಕೆ ಆಗಿದೆ. ಇಂದು ಸಭೆ ನಡೆಸೋದಕ್ಕೆ ಅಕ್ಟೋಬರ್ 27ಕ್ಕೆ ಸಂಧಾನ ಸಭೆ ನಡೆಸೋದಕ್ಕೆ ತೀರ್ಮಾನ ಮಾಡಲಾಗಿದೆ. ಕಾರ್ಮಿಕ ಇಲಾಖೆಯಲ್ಲಿ ಇಂದು ಸಭೆ ಕರೆಯಲಾಗಿತ್ತು. ಸಭೆಯನ್ನು ಅಕ್ಟೋಬರ್ 27ಕ್ಕೆ ಮುಂದೂಡಲಾಗಿದೆ. ಸಂಧಾನ ಸಭೆ ಮುಂದೂಡಿದ್ರೂ ನಾಳೆಯಿಂದ ಉಪವಾಸ ಸತ್ಯಾಗ್ರಹ ನಡೆಸೋದಕ್ಕೆ ಸಾರಿಗೆ ನೌಕರರು ತೀರ್ಮಾನಿಸಿದ್ದಾರೆ. ನಾಳೆಯಿಂದ ಫ್ರೀಡಂ ಪಾರ್ಕ್ನಲ್ಲಿ ಉಪವಾಸ ಸತ್ಯಾಗ್ರಹ ನಡೆಯಲಿದೆ. ಆರ್ಎಸ್ಎಸ್ ಕಾರ್ಯಚಟುವಟಿಕೆ ನಿಷೇಧಕ್ಕೆ ಪ್ರಿಯಾಂಕ್ ಖರ್ಗೆ ಬರೆದ ಪತ್ರ ರಾಜ್ಯದಾದ್ಯಂತ ಕಿಚ್ಚೆಬ್ಬಿಸಿದೆ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹಿಂದೂ ಕಾರ್ಯಕರ್ತರು ಸಿಡಿದೆದ್ದಿದ್ದು ರಾಜ್ಯದಾದ್ಯಂತ ಐ ಲವ್ ಆರ್ಎಸ್ಎಸ್ ಪೋಸ್ಟರ್ ಅಭಿಯಾನ ಆರಂಭಿಸಿದ್ದಾರೆ. ಕಲಬುರಗಿ, ಮಂಡ್ಯ, ವಿಜಯಪುರದಲ್ಲಿ ಪೋಸ್ಟರ್ ಅಭಿಯಾನ ನಡೀತಾ ಇದೆ. ದೇಶದ್ರೋಹ ಸಂಘಟನೆ ಬ್ಯಾನ್ ಮಾಡಿ ದೇಶಭಕ್ತ ಸಂಘಟನೆಯಲ್ಲ ಅಂತ ಪೋಸ್ಟ್ನಲ್ಲಿ ಸಂದೇಶ ನೀಡಿದ್ದಾರೆ. ಇನ್ನು ನಿಮಗೆ ದಮ್ಮು ತಾಕತ್ತು ಇದ್ರೆ ಆರ್ಎಸ್ಎಸ್ ಬ್ಯಾನ್ ಮಾಡಿ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.